ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡತೆ ಸುಧಾ ವ್ಲಾಗ್ಸ್. ಈವ್ನಿಂಗು ತೋಟದಿಂದ ಬರುವಾಗ ಅಮ್ಮ ಹಲಸಿನ ಹಣ್ಣು ತೊಗೊಂಬಂದಿದ್ರಲ್ವ, ಅದನ್ನು ಕಟ್ ಮಾಡೋಣ ಅಂತ ಇವಾಗ ಅನ್ಕೊತಾ ಇದ್ವಿ. ನನ್ನ ಮಗ ಅಂತೂ ಆ್ಯಕ್ಚುಲಿ ಸಣ್ಣ ಮಕ್ಳಿಗೆ ಗೊತ್ತಲ್ಲ, ಹಲಸಿನ ಹಣ್ಣು ಅಂದರೆ ಸಖತ್ ಇಷ್ಟ ಅಂತ ಹೇಳ್ಬಿಟ್ಟು ಶಾಲೆ ಕೊಟ್ಟಿದ್ದಾರೆ. ಅದೇ ಪೇಂಟು ಮಾಡ್ತಾರಲ್ಲ ಅಣ್ಣ, ಅವ್ರ ಮನೆ ಹತ್ರ ಹೋಗಿದ್ದ. ಅಮ್ಮ ಹಂಗೂ ಮಾತಾಡ್ತಾ ಇದ್ರು, ನಮ್ಮ ಮನೆ ಹತ್ರ ಬರಲಿಲ್ಲ ಸಮಾಧಾನ ಆಗದ ಅಲ್ವಾ ಅವನಿಗೆ ಅಂತ ಅಂದ್ಬಿಟ್ಟು ತೊಗೊಂಡೈತಾ ಇದ್ರಲ್ಲ, ಒಂದು ಸಾಲೆ ಕಟ್ ಮಾಡಿ ಕೊಟ್ಟವ್ರಿ. ಹಂಗೂ ಇವಾಗ ಅದೇ ಮರನೇ ಬಿದ್ದಿತ್ತು. ಹ್ಞೂ ಪಾಪ, ಮರನೇ ಬಿದ್ದಿತ್ತಲ್ಲ ಹಣ್ಣು, ಹೆಂಗೂ ನಾವು ಕೀಳೇ ಇಲ್ಲ, ಅದೇ ಬಿದ್ದಿತ್ತು. ತಗೊಂಬಂದ್ವಿ, ಇವಾಗ ಕಟ್ ಮಾಡ್ಕೊಂಡು ತಿನ್ಬೇಕು. ಆಹಾ, ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ ಹಲಸಿನ ಹಣ್ಣು. ಕರಿತಾನೆ ಬಂದೆ ಮನೆ. ಯಾಕಪ್ಪ? ಯಪ್ಪ, ಭಯನೇ ಆಗೋಯ್ತು ನಂಗೆ, ಗೊತ್ತಾ? ಹಲಸಿನ ತೋರಿಸ್ಬೇಕಾ ನಂದ? ತೋರಿಸ್ತೀನಿ ಬಾ. ಇಲ್ಲೈತಿ, ಇಲ್ಲೈತಿ ಬಾರ. ಓ, ಅಲ್ಲಿಲ್ಲ ಕಣ, ಇಲ್ಲಿಲ್ವಾ? ಕುಯ್ಯೋಣಬ, ಅದು ಕೊಟ್ಟವ್ರಲ್ಲ, ಕುಯ್ದ್ರೆ ತಿನ್ಬಾರ್ದು ನಾ ಫಸ್ಟು, ಆಮೇಲೆ ಕುಯ್ಯೋಣದ್ನ, ಆಯ್ತಾ? ನಿಂಗೆ ಇಷ್ಟನಾ ಹಲಸಿನ ಹಣ್ಣು ಅಂದ್ರೆ? ಓ, ಏನ್ ನಾವು ಸಿಕ್ಕೊಂಡಿ? ಎತ್ಕೊಂಡ್ ನಡಿ, ಅಜ್ಜಿ ಕೈಲಿ ಕಟ್ ಮಾಡಿಸ್ಕೋ. ಪಾಪ ಇವತ್ತು ನೀನು ಸೇಮ್ ಕಲರ್ ಪ್ಯಾಂಟ್, ಸೇಮ್ ಕಲರ್ ಡ್ರೆಸ್ ಹಾಕಿದ್ಯಾ ಅಲ್ಲ? ಹೌದಾ? ಎತ್ತು ಗಿಡ ಐಸಾ. ಮಗ ಪ್ಯಾಂಟ್ ಉಲ್ಟಾ ಪಲ್ಟ, ಯಪ್ಪ ನನ್ ಕೈಲಿ ಆಗೋದಿಲ್ವಲ್ಲ ಚಿನ್ನಿ ಎತ್ತಕ್ಕೆಲ್ಲ. ಮನೆ ಪ್ಯಾಂಟ್ ಉಲ್ಟಾ ಪಲ್ಟ ಹಾಕೊಂಡು ಹೋಗ್ಬಿಟ್ಟಿದ್ದ, ಬೇಕಂತ ಇವಾಗ ಆಯ್ತು. ನಾನು ಟೀ ಮಾಡ್ಬಿಟ್ಟು ತಿಂತಾಳ, ಆಮೇಲೆ ಕುಯ್ಯಾನ. ಹ್ಞೂ ಅಮ್ಮ, ಚಿಕ್ಕ ಕುಡ್ಲಲ್ಲ ಐತೆ, ಕೊಡ್ತೀನಿ ಮಗ. ತಾಳ ಫಸ್ಟ್ ಹಾಕಿ ಕುಡಿ ನೀನು. ನಂಗೆ ಗೊತ್ತಿಲ್ಲ, ಅಜ್ಜಿ ಅಲ್ಲಿ ಕೊಡು, ನೀವು ಅಜ್ಜಿ ತೋರ್ಸ್ಕೋ. ಅಲ್ಲಿ ಕೊಟ್ಟವ್ರು ತಾನೆ, ಫಸ್ಟ್ ತಿನ್ನಡಿ. ಆಯ್ತು, ಬೆಳಗ್ಗೆ ಕೊಡ್ತೀವಲ್ಲ, ನೀರಲ್ಲಿ ಇಟ್ಟಿರ್ತೀನಲ್ವ, ಚೆನ್ನಾಗಿರ್ತದೆ. ನೋಡಿ, ಕೊಟ್ಟ ಅಂತ ಕುದಿತಾ ಇದೆ. ಅಮ್ಮನ ಕೇಳ್ತೀನಮ್ಮ, ಹಾಲು ಜಾಸ್ತಿ ಐತಿ, ಏನ್ ಮಾಡೋದಮ್ಮ ಅಂತ. ಬೇಕಂತೆ ಕುಡ್ಲು, ಅವ್ರ ಮನೆಯಲ್ಲ ಹುಡುಗಿರಂಗೆ ಅವ್ರು ಕಟ್ ಮಾಡಿದ್ರಂತೆ. ಹೆಂಗೆ ಅದು ಬಾ, ಈಗ ತೊಳ್ಸ್ಕೊಂಡ್ ಬಂದಿರತ್ತಾನೆ, ಅದ ಹೆಂಗೆ ಬಾಯಿ ಇದಾಯ್ತು ಅದಕ್ಕೆ? ಅದೇ ಬಾಯಿ ಬಗ್ಗೋಯ್ತು. ಅದೇ ಬಾಯಿ ಮತ್ತೆ ಅಡಿಕೆ ಎಲೆ, ಬಾಳೆ ಎಲೆ ಅಲ್ಲ. ನನ್ನ ಮಗ 350 ತರ್ತೇವ ಬಿಡು ಪಾಪು, ಶಾರ್ಪ್ ಇರ್ತಾವ, ನಾಟ ಆಡ್ಬಿಡ. ಹಳೆ ಕೈ ಕುಯ್ಕೊಬಿಡ್ತದೆ. ಟೀ ರೆಡಿ ಆಯ್ತು, ಚೂರು ಅನ್ನ ಕೊಟ್ಟು ನಾಳೆ ಕಾಫಿಗೆ. ಕಾಫಿ ಅಮ್ಮ ಕಾಫಿ ಮಾಡ್ಕೊಂತಾರೆ ಬೆಳಗ್ಗೆ ಎದ್ದ ತಕ್ಷಣ. ಅದಕ್ಕೆ ಈಗ ದೋಸೆ ನೆನೆಸಿದ್ದೀನಿ, ರುಬ್ಬಿಟ್ಕೊಂಡ್ಬಿಡೋಣ ಅಂತ ಬಂದೆ ನಾನು. ರುಬ್ಕೊಂಡ್ಬಿಡ್ತೀನಿ. 3 ಬೋಂಡ ಅವೆ, ಊಟಕ್ಕಾಗುತ್ತೆ. ಬೇಕಿದ್ರೆ 1-2 ಹಪ್ಪಳ ಕರ್ಕೊಂತೀನಿ ಅಷ್ಟೆ. ಟೀ ಕರೆಕ್ಟಾಗಾಯ್ತು, 1 ಗ್ಲಾಸು. ಬಟ್ ಕೊಟ್ಬಿಟ್ಟು ಬರಬೇಕು ಟೀನ. ಚಿನಿ ಸುಮ್ನೆ ಇರ್ಚಿನಿ, ಹಣ್ಣೆಲ್ಲ ಹಾಳು ಮಾಡ್ತೀನಿ ನೀನು. ನಾನ್ ಕೈ ಇಟ್ಕೋಬೇಕು, ನೀನೇ ಕುಯ್ಬೇಕು. ಕುಯ್ಯೀಗ ಕೈ ಹಾಕ್ಬಿಟ್ಟು ಹುಷಾರು.
ಚಿನಿ ಯಾಕೆಲ್ಲ ನಾನೇ ಮಾಡ್ತೀನಿ ಎಷ್ಟು ಡೇಂಜರ್ ಗೊತ್ತಾ ನಿನ್ಗೆ? ಬಂದ್ಬಿಡ್ತದೆ ಗುಂಡು. ನೋಡ್ದ ನೋಡ್ದ ಜಗ್ಗಿ ಸಗದ ನೀನು ಕುಯ್ಕೊಡ್ತೀನಲ್ಲ ಕೊಡಿ ಎಲ್ಲ ಆಮೇಲೆ ಕುಯ್ಕೊಳ್ಳಿ ನೀನು ತಾಳಣ್ಣ ಹೆಂಗೈತ್ ನೋಡೋಣ ಮನೆ ಒಳಗಡೆ. ಓ ಸಕ್ಕತ್ತಾಗೈತೆ, ಚೆನ್ನಾಗೈತೆ, ಸಕ್ಕತ್ತಾಗೈತೆ. ಅದೇ ಹಣ್ಣಾಗಿ ಬಿದ್ದಿರೋದು ನೋಡಿ, ಚೆನ್ನಾಗಿರುತ್ತೆ, ಸ್ವೀಟ್ ಐತೆ, ಮಂಗನಂಗೆ ಆಡ್ತು. ಪಾಪು ಸುಮ್ನಿರು, ಯಾಕೆ ಹಂಗೆ ಹೇಳೋದು ಅರ್ಥ ಆಗಲ್ಲ. ಎಷ್ಟು ಚೆನ್ನಾಗಿತ್ತು. ಹಳ್ಳಿ ಮಕ್ಕಳು ಹಳ್ಳಿ ವಾತಾವರಣ ಚಂದ ಕಾಣ. ಅವ್ರು ಉಂಡೆ ಪುಂಡಿ ಅಕ್ಕಲ್ಲ, ಆರೋಗ್ಯ ಚೆನ್ನಾಗಿರ್ತದೆ. ಒಂದೊಂದೇ ಬಸವಣ್ಣ ಬರ್ತಂತ ನಾಡ್ದು ಚಿನ್ನಿ ಸಾಕಾಯ್ತೈತೆ, ಕಾಲ್ಗೆ ಮುಳ್ಚುಚ್ಕೋತೇವೆ. ಶೂ ಹಾಕೋ, ಇಲ್ಲಾಂದ್ರೆ. ಹೌದಾ? ಅಮ್ಮ ಮತ್ತೆ ಪಕ್ಕದ ಮನೆ ಅಜ್ಜಿದಿರು, ಮೊನ್ನೆ ಅಜ್ಜಿ ಹುಚ್ಚಮ್ಮಜ್ಜಿ ಎಲ್ಲರೂ ಬಂದಿದ್ರು. ನನ್ನ ಮಗ ಆಟ ಆಡೋದನ್ನೆಲ್ಲ ನೋಡಿ ಅವರು ಒಂದು ಸ್ವಲ್ಪ ಹೊತ್ತು ಏನೋ ಒಂದು ಖುಷಿ ಪಟ್ರು. ಇಲ್ಲೆಲ್ಲ ಹಳ್ಳಿ ಕಡೆ ಹೆಂಗೆ ಅಂತಂದರೆ ಬೇಕು ಅಂದಾಗೆಲ್ಲ ಸಿಟಿಲಿರೋರೆಲ್ಲ ಬರೋಲ್ಲ. ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಯಾರೇ ಆಗಲಿ, ಸೊಸೆದರಾಗಲಿ, ಅಟ್ಲೀಸ್ಟ್ ಅಕ್ಕಪಕ್ಕದ ಮನೆಯವ್ರು ಬಂದಾಗ ಒಂದು ಆ ಮೊಮೆಂಟ್ನ ಎಂಜಾಯ್ ಮಾಡೋಣ, ನಮ್ಮ ಮಕ್ಕಳು ನೋಡ್ದಂಗೆ ಆಗತ್ತೆ ಅಂದ್ಬಿಟ್ಟು ಬಂದು ಕೂತ್ಕೊತಾರೆ. ಹಂಗೆ ಹೊರಗಡೆ ಕೂತಿದ್ದೆಲ್ಲ ಆಯಿತು. ಇವಾಗ ಊಟ ಮಾಡೋದಕ್ಕೆ ಬಂದಿದ್ವಿ. ನಂದು ನಮ್ಮ ಮತ್ತೆ ಇಬ್ಬರದು ಊಟ ಆಯಿತು. ನನ್ನ ಮಗನಿಗೆ ನಮ್ಮ ಮತ್ತೆ ಊಟ ಮಾಡಿಸ್ಕೊತಾ ಇದ್ದಾರೆ ಇವಾಗ. ಹೌದು. ಸೊ ಏನೇನು ಹಾಕಿದ್ದಾರೆ ಅಮ್ಮ ಇದಕ್ಕೆ? ಉದ್ದಿನ ಬೇಳೆ, ಪಾಪ ಮೆಣಸಿನ್ಕಾಯಿ ಮುಟ್ಬೇಡ, ಉದ್ದಿನ ಬೇಳೆ, ಹುರ್ಗಡ್ಲೆ, ಅಕ್ಕಿ, ಮೆಣಸಿನ್ಕಾಯಿ. ಮೆಣಸಿನ್ಕಾಯ ಮಲಗುವ ಸಮಯವಾಗಿದೆ ಈಗ. ಅಷ್ಟು ಬೇಗ ಓಪನ್ ಇರ್ತದೆ ನಮ್ಮ. ಆ್ಯಕ್ಚುಲಿ ಇದೊಂದು ಶಾರ್ಟ್ ವ್ಲಾಗು, ಯಾಕಂದರೆ ಇದು ಸಮ್ ವಿಡಿಯೋಸ್ಗಳೆಲ್ಲ ನನಗೆ ಮಿಸ್ ಆಗಿಬಿಟ್ಟಿತ್ತು, ಇವಾಗ ಸಿಕ್ತು. ಸೊ ಹಾಗಾಗಿ ಇದನ್ನು ಒಂದು ಶಾರ್ಟ್ ವ್ಲಾಗ್ ಥರ ಎಡಿಟ್ ಮಾಡಿ ಹಾಕಿದ್ದೀನಿ. ಇನ್ನೊಂದು ಲಾಂಗ್ ವಿಡಿಯೋ ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟು ಬರುತ್ತೆ, ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ಡೇ ಈ ರೀತಿಯಾಗಿತ್ತು. ಹೊಲ್ದ ಥರ ಬಂದಿದ್ದು, ಹಲ್ಸನ್ ಕಟ್ ಮಾಡಿದ್ದು, ಊಟ ಮಾಡಿದ್ದು, ಇದೇ ಆಯಿತು. ಸೊ ನೆಕ್ಸ್ಟ್ ಲಾಂಗ್ ವಿಡಿಯೋ ಬರುತ್ತೆ, ಅದನ್ನ ನೋಡಿ ಸಪೋರ್ಟ್ ಮಾಡಿ. ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ಯಾಡ್ರಳ್ಳಿಗೆ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಸ್ವಲ್ಪ ಚಕ್ಲಿ ಹಿಟ್ಟು ರುಬ್ಬಿಸ್ಕೊಂಬರ್ಬೇಕಾಗಿತ್ತು. ಚಕ್ಲಿ ಹಿಟ್ಟು ರುಬ್ಬಿಸ್ಕೊಂಡು ಹಾಗೇ ಹಾಲು ತರಬೇಕಲ್ವಾ, ಹಾಗಾಗಿ ಬ್ಯಾಡ್ರಳ್ಳಿಗೆ ಹೋಗ್ತಾ ಇದ್ದೀನಿ. ನನಗೆ ವ್ಲಾಗ್ ಮಾಡೋದಕ್ಕೆ ಒಂಥರ ಫೀಲ್ ಆಗ್ತದೆ. ಬಿಕಾಸ್ ಇದು ಸ್ವಲ್ಪ ಹಳ್ಳಿ ಜನಗಳಲ್ವ, ಏನೋ ಮಾಡ್ತಾ ಇದ್ದಾಳೆ ಅನ್ನೋ ಥರ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಒಂದು ಧೈರ್ಯ ಮಾಡಿ ಮಾಡ್ತಾ ಇದ್ದೀನಿ.